Good morning to everyone. In the last class, we are discussing the concept about the graphic plotter concept, and now I left one concept in first unit, that is memory or storage unit. So this memory unit can store instructions, data and intermediate results. So I already told you memory is nothing but to store the data in the form of some special devices are available in computer. So here told this unit can store instructions, data and intermediate result. Not only data we can store in the computer, we can also store the instructions and intermediate results. Okay, this unit supplies information to other units of the computer when needed. ಇಲ್ಲಿ ನೋಡ್ರಿ, ಸ್ಟೋರೇಜ್ ಏನು ಮಾಡ್ತಾ ಇದೆ ಅಂತಂದರೆ, ವಾಟ್ ಎವರ್ ಸ್ಟೋರ್ ದ ಡಾಟಾ ಸಪ್ಲೈ ದ ಇನ್ಫಾರ್ಮೇಷನ್. ಸೊ ಡಾಟಾನ ಏನು ಮಾಡ್ತಾ ಇದೆ, ಇಲ್ಲಿ ಸಪ್ಲೈ ಮಾಡ್ತಾ ಇದೆ. ಯಾರಿಗೆ ಅಂತಂದರೆ ಟು ಅದರ್ ಯೂನಿಟ್ಸ್ ಆಫ್ ದ ಕಂಪ್ಯೂಟರ್. ಸಮ್ ಅದರ್ ಕಂಪ್ಯೂಟರ್ ಯೂನಿಟ್ಸ್ ಅಂತ ಏನಿರ್ತಾವಲ್ಲ, ಅಲ್ಲಿಗೆ ನಾವೇನು ಮಾಡ್ತಾ ಇದ್ದೀವಿ, ಇನ್ಫಾರ್ಮೇಷನನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಅದು ನಿಮಗೆ ನೀಡ್ ಇತ್ತು ಅಂದರೆ ಅಥವಾ ನೆಸೆಸಿಟಿ ಇತ್ತು ಅಂದರೆ. ಆ್ಯಂಡ್ ಒನ್ ಮೋರ್, ಇಟ್ ಈಸ್ ಆಲ್ಸೋ ನೌನ್ ಆಸ್ ಇಂಟರ್ನಲ್ ಸ್ಟೋರೇಜ್ ಯೂನಿಟ್. ಸಮಟೈಮ್ಸ್ this memory unit is also known as internal storage unit or the main memory. Sometimes it is also called as main memory, and also sometimes it is also called as primary storage. ನೋಡ್ರಿ, ಇಲ್ಲಿ ಮೆಮೊರಿ ಯೂನಿಟ್ಗೆ ಸಾಕಷ್ಟು ಬೇರೆ ಹೆಸರುಗಳಿದಾವು ಅಂತ ಹೇಳ್ತಾ ಇದ್ದಾನೆ. ಒಂದು ಮೇನ್ ಮೆಮೊರಿ ಅಂತಂದೇಳಿ, ಇನ್ನೊಂದು ಪ್ರೈಮರಿ ಸ್ಟೋರೇಜ್ ಅಂತಂದೇಳಿ. ಆ್ಯಂಡ್ ಒನ್ ಮೋರ್ ನೇಮ್ ಈಸ್ ದೇರ್ ಫಾರ್ ದ ಮೆಮೊರಿ ಯೂನಿಟ್, ದಟ್ ಈಸ್ RAM, abbreviated as random access memory. So these are all sometimes are also called as memory unit. Okay, and its size affects, so ಇಲ್ಲಿ ಸೈಜ್ ಅಂತ ಬಂದಾಗ ದಟ್ ವಿಲ್ ಅಫೆಕ್ಟೆಡ್ ಟು ದ ಸ್ಪೀಡ್. ಸ್ಪೀಡಿಗೆ ಏನಾಗ್ತಾ ಇದೆ, ಇಲ್ಲಿ ಅಫೆಕ್ಟ್ ಆಗ್ತಾ ಇದೆ. ನಾಟ್ ಓನ್ಲಿ ಸ್ಪೀಡ್, ಪವರಿಗೂ ಕೂಡ ಇಲ್ಲಿ ಏನಾಗ್ತಾ ಇದೆ, ಅಫೆಕ್ಟ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಕೆಪಬಿಲಿಟಿ, ನಥಿಂಗ್ ಬಟ್ ಕೆಪಾಸಿಟಿ ಅಂತ ಹೇಳ್ತೀವಿ ನಾವು. ಸೊ ಇವು ಮೂರಕ್ಕೂ ಏನಾಗ್ತಾ ಇದೆ, ಇಲ್ಲಿ ಅಫೆಕ್ಟ್ ಆಗ್ತಾ ಇದೆ ಅಂತಂದು ಹೇಳ್ತಾ ಇದ್ದಾನೆ. Primary memory and secondary memory are two types of memories in the computer. So computer memoryದಲ್ಲಿ ಎರಡು ಥರ ಕ್ಲಾಸಿಫಿಕೇಶನ್ಸ್ ಮಾಡ್ತಾ ಇದ್ದೀವಿ. ಒಂದು ಪ್ರೈಮರಿ ಮೆಮೊರಿ ಅಂತಂದೇಳಿ, ಇನ್ನೊಂದು ಸೆಕೆಂಡರಿ ಮೆಮೊರಿ ಅಂತಂದೇಳಿ. ಒಂದು ನೆನಪಿಟ್ಕೊಳ್ರಿ, ಇಲ್ಲಿ ಪ್ರೈಮರಿ ಮೆಮೊರಿ ಈಸ್ ನಥಿಂಗ್ ಬಟ್ ರ್ಯಾಮ್ ಅಂತ ಕರಿತೀವಿ ನಾವು. ಸೆಕೆಂಡರಿ ಮೆಮೊರಿ ಅಂತಂದರೆ ರೋಮ್ ಅಂತ ಕರಿತೀವಿ, ರೀಡ್ ಓನ್ಲಿ ಮೆಮೊರಿ. ದೀಸ್ ಆರ್ ದ ಕ್ಲಾಸಿಫಿಕೇಶನ್ಸ್ ಆಫ್ ಮೆಮೊರೀಸ್ ಇನ್ ದ ಕಂಪ್ಯೂಟರ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ಸಮ್ ಫಂಕ್ಷನ್ಸ್ ಆಫ್ ದ ಮೆಮೊರಿ ಯೂನಿಟ್ ಆರ್ ಆಸ್ ಫಾಲೋಸ್. ಸೊ ಮೆಮೊರಿ ಯೂನಿಟಿಂದು ಡೆಫಿನೇಷನ್ ಗೊತ್ತಾಯಿತು. ಮೆಮೊರಿ ಯೂನಿಟು ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಫಂಕ್ಷನ್ಸ್. ಮೆಮೊರಿ ಯೂನಿಟಿಂದು ಫಂಕ್ಷನ್ಸ್ ಇದಾವು ಅಂತ ಹೇಳ್ತಾ ಇದ್ದಾನೆ. ಯಾವಂಗಂತ ಅಂದರೆ, ಫಸ್ಟ್ ಒನ್ ನೋಡ್ರಿ, ಇಟ್ ಸ್ಟೋರ್ಸ್ ಆಲ್ ದ ಡಾಟಾ ಆ್ಯಂಡ್ ದ
Sorry, it stores all the data and the instructions required for ಪ್ರಾಸೆಸಿಂಗ್. ಪ್ರಾಸೆಸ್ ಮಾಡಬೇಕಾದಾಗ ನಿಮಗೆ ರಿಕ್ವೈರ್ಡ್ ಇರೋ ಡಾಟಾಸನ್ನು ಮತ್ತು ಇನ್ಸ್ಟ್ರಕ್ಷನ್ಸನ್ನು ಏನು ಮಾಡುತ್ತೆ ಅಂತ ಹೇಳ್ತಾ ಇದ್ದಾನೆ ಅವನು, ಮೆಮೊರಿ ಯೂನಿಟ್ಸ್ದಲ್ಲಿ ಸ್ಟೋರ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೆಕೆಂಡ್ ಒನ್, ಇಟ್ ಸ್ಟೋರ್ಸ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಆಫ್ ಪ್ರಾಸೆಸಿಂಗ್. ಸೊ ಪ್ರಾಸೆಸ್ ಆಗಬೇಕಾದಾಗ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಸ್ಟೋರ್ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಒನ್ ಮೋರ್, ಇಟ್ ಸ್ಟೋರ್ಸ್ ದ ಫೈನಲ್ ರಿಸಲ್ಟ್ಸ್ ಆಫ್ ಪ್ರಾಸೆಸಿಂಗ್ ಬಿಫೋರ್ ದೀಸ್ ರಿಸಲ್ಟ್ಸ್ ಆರ್ ರಿಲೀಸ್ಡ್ ಟು ಆನ್ ಔಟ್ಪುಟ್ ಡಿವೈಸಸ್. ನೋಡ್ರಿ, ಫೈನಲ್ ರಿಸಲ್ಟ್ ಏನಾದರೂ ಪ್ರಾಸೆಸ್ ಮಾಡ್ತೀರಿ ಅಥವಾ ಸ್ಟೋರ್ ಮಾಡ್ತೀರಿ ಅಂತಂದರೆ ಬಿಫೋರ್ ದೀಸ್ ರಿಸಲ್ಟ್ಸ್ ಆರ್ ರಿಲೀಸ್ಡ್. ಸೊ ರಿಸಲ್ಟ್ಸ್ ರಿಲೀಸ್ಡ್ ಆಗೋದಕ್ಕಿಂತ ಮುಂಚೆ ಇಲ್ಲೇನಾಗ್ತಾ ಇದೆ, ನಿಮಗೆ ಫೈನಲ್ ರಿಸಲ್ಟ್ಸು ಸ್ಟೋರ್ ಆಗ್ತಾ ಇದೆ ಟು ಆನ್ ಔಟ್ಪುಟ್ ಡಿವೈಸ್. ಸೊ ಎಲ್ಲಿ ನಿಮಗೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಅವನು, ಔಟ್ಪುಟ್ ಡಿವೈಸಸ್ದಲ್ಲಿ ನೀವು ಫೈನಲ್ ರಿಸಲ್ಟ್ಸನ್ನು ಪ್ರಾಸೆಸ್ ಮಾಡಿದ ಮೇಲೆ ಆ ರಿಸಲ್ಟ್ಸ್ ಏನಾಗ್ತಾ ಇದೆ, ಔಟ್ಪುಟ್ ಯೂನಿಟ್ಸ್ ಆರ್ ಔಟ್ಪುಟ್ ಡಿವೈಸ್ದಲ್ಲಿ ಪ್ರಿಂಟ್ ಆಗ್ತಾ ಇದೆ ಅಥವಾ ಸ್ಟೋರ್ ಆಗ್ತಾ ಇದೆ ಅಂತ ಹೇಳ್ತೀವಿ ನಾವು. ಓಕೆ, ಆ್ಯಂಡ್ ಒನ್ ಮೋರ್, ಆಲ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ದ main memory. So this is the most important function available in memory unit. So that is all inputs and outputs, whatever input devices are there in the computer and whatever output devices are there in computer, those are all transmitted through, transmitted ಅಂದರೆ ಟ್ರಾನ್ಸ್ಫರ್ ಆಗ್ತಾ ಇರೋದು ಯಾವುದರಿಂದ ಅಂತ ಅಂದರೆ ಮೇನ್ ಮೆಮೊರಿ, ನಥಿಂಗ್ ಬಟ್ ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ memory. That's why this is the one of the important function available in the memory unit. Okay, dear students, this is the concept of memory or storage unit and its functions. Okay, I hope you students this concept is cleared. The next concept is tertiary storage. Here it is nothing but it involves a robotic mechanism which will insert and delete or removable mass storage media into a storage device. So tertiary device is nothing but it involves a robotic mechanism. In secondary storage actually used in robotics method, that mechanism which will insert. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಟೆರಿಷರಿ ಸ್ಟೋರೇಜ್ದಲ್ಲಿ ರೋಬೋಟಿಕ್ ಮೆಕ್ಯಾನಿಸಮ್ನ ಯೂಸೇಜ್ ತೊಗೊಂಡ್ಬಿಟ್ಟು ಇನ್ಸರ್ಟ್ ಆ್ಯಂಡ್ ಡಿಸ್ಮೌಂಟ್ ಅಂದರೆ ರಿಮೂವೆಬಲ್ ಮಾಸ್ ಸ್ಟೋರೇಜ್ ಅಂದರೆ ಕಲೆಕ್ಷನ್ ಆಫ್ ಸ್ಟೋರೇಜನ್ನು ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ, ಮೀಡಿಯಾ ಇಂಟು ಎ ಸ್ಟೋರೇಜ್ ಡಿವೈಸ್. ಮಾಸ್ ಸ್ಟೋರೇಜ್ ಮೀಡಿಯಾನ ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ, ಸ್ಟೋರೇಜ್ ಡಿವೈಸಿಗೆ ಇನ್ಸರ್ಟ್ ಮಾಡ್ಬೋದು ಮತ್ತು ರಿಮೂವ್ ಕೂಡ ಮಾಡ್ಬೋದು. ಓಕೆ, ಅದು ಎಲ್ಲಪ್ಪ ಅಂತ ಅಂದರೆ ಟೆರಿಷರಿ ಸ್ಟೋರೇಜ್ದಲ್ಲಿ ಅಂತ ಹೇಳ್ತಾ ಇದ್ದಾನೆ. ದೆನ್ ಇಟ್ ಈಸ್ ಎ ಕಾಂಪ್ರಿಹೆನ್ಸಿವ್ ಕಂಪ್ಯೂಟರ್ ಸ್ಟೋರೇಜ್ ಸಿಸ್ಟಮ್ that is usually very slow. So compared to the previous main memory storage and secondary storage, it is very slow. Why? Because of the reason here computer storage system have ಕಾಂಪ್ರಿಹೆನ್ಸಿವ್ ಮೀನ್ಸ್ ಡಿಫಿಕಲ್ಟ್ ಒನ್ ಅಂತ ಹೇಳ್ತಾ ಇದ್ದೀವಿ ನಾವಿಲ್ಲಿ. ಸೊ
It is usually used to archive data. Archive is nothing but compress the data that is not accessed frequently. ಸೊ ಡಾಟಾ ಆಕ್ಸೆಸ್ ಏನಾಗ್ತಾ ಇದೆ ಅಂತ ಹೇಳ್ತಾ ನಾನು ಇನ್ ದ ಫಾರ್ಮ್ ಆಫ್ ಸೀಕ್ವೆನ್ಷಿಯಲ್ ಫಾರ್ಮ್ಸ್ದಲ್ಲಿ ಆಗಲ್ಲ, ಫ್ರೀಕ್ವೆಂಟ್ಲಿ ಆಕ್ಸೆಸ್ ಆಗುತ್ತೆ, ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಸೀಕ್ವೆನ್ಷಿಯಲ್ ಫಾರ್ಮ್ಸಲ್ಲಿ ಆಗೋ ಡಾಟಾಸನ್ನು ಇಲ್ಲೇನು ಮಾಡ್ತಾ ಇದ್ದೀನಿ, ಫ್ರೀಕ್ವೆಂಟ್ಲಿ ಫಾರ್ಮ್ದಲ್ಲಿ ಆಕ್ಸೆಸ್ ಮಾಡೋದಕ್ಕೆ ಬರಲ್ಲ. ಯಾಕಂತಂದರೆ ಆರ್ಚಿವ್ ನಥಿಂಗ್ ಬಟ್ ಕಾಂಪ್ರೆಸ್ ಅಂತ ಹೇಳ್ತೀವಿ ನಾವು. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆರ್ಚಿವ್ ಆರ್ ಕಾಂಪ್ರೆಸ್ ಈಸ್, ಸೊ ಇವಾಗ ನೋಡ್ರಿ, ಒಂದು ಸಾಂಗನ್ನು ನಾವೇನು ಮಾಡಿರ್ತೀವಿ, ಡೌನ್ಲೋಡ್ ಮಾಡಿರ್ತೀವಿ. ದ ಕೆಪಾಸಿಟಿ ಆಫ್ ದ ಸಾಂಗ್ ಈಸ್ ಅರೌಂಡ್ 4 MB, 4 MB ಇರುತ್ತೆ ಅಂತಂದು ಅಂದ್ಕೊಳ್ರಿ. ಆ 4 MBನ ನಾನೇನು ಮಾಡಬೇಕು, ಕಮ್ಮಿ ಮಾಡಬೇಕು, ರೆಡ್ಯೂಸ್ ಮಾಡಬೇಕು. ಸೊ ರೆಡ್ಯೂಸ್ ಮಾಡಬೇಕು ಅಂತಂದರೆ ಸಾಂಗನ್ನು ಕಟ್ ಮಾಡಬೇಕು. ವಿತೌಟ್ ಕಟ್ ದ ಡ್ಯೂರೇಷನ್ ಆಫ್ ದ ಸಾಂಗ್, ಕ್ಯಾನ್ ವಿ ರೆಡ್ಯೂಸ್ ಇಟ್? ಎಸ್, ಡೆಫಿನೆಟ್ಲಿ ಯೂಸಿಂಗ್ ದ ಕಾಂಪ್ರೆಸ್ ಮೆಥಡ್, ಆರ್ಚಿವ್ ಮೆಥಡ್. ಅವಾಗೇನಾಗತ್ತೆ, ಕಾಂಪ್ರೆಸ್ ಮೆಥಡನ್ನು ಅಥವಾ ಆರ್ಚಿವ್ ಮೆಥಡನ್ನು ಯೂಸ್ ಮಾಡಿದ್ವಿ ಅಂತಂದರೆ ಸೈಜ್ ವಿಲ್ ಬಿಕಮ್ reduce, size will become decrease, but the duration of the song is same. ಅಲ್ಲೇನಾಗತ್ತೆ ನಿಮಗೆ, ಸಾಂಗ್ ಡ್ಯೂರೇಷನ್ ಅಂತ ಏನಿರುತ್ತಲ್ಲ ಅಷ್ಟೇ ಇರುತ್ತೆ, ಬಟ್ ಡಾಟಾಸ್ ಏನು ಮಾಡ್ತಾಯಿದ್ದೀವಿ ಅಥವಾ ಸಾಂಗನ್ನ ಏನು ಮಾಡ್ತಾಯಿದ್ದೀವಿ ನಾವಿಲ್ಲಿ ಕಾಂಪ್ರೆಸ್ ಮಾಡ್ತಾಯಿದ್ದೀವಿ. ಸೊ ಸೇಮ್ ಥಿಂಗ್ ಈಸ್ ಹ್ಯಾಪನ್ಸ್ ಇನ್ ಟೆರಿಷರಿ ಸ್ಟೋರೇಜ್. ಇಲ್ಲಿ ಡಾಟಾ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಆರ್ಚಿವ್ ಮಾಡ್ತಾಯಿದ್ದೀವಿ, ಕಾಂಪ್ರೆಸ್ ಮಾಡ್ತಾಯಿದ್ದೀವಿ. ದಟ್ ಈಸ್ ನಾಟ್ ಆಕ್ಸೆಸ್ಡ್ ಫ್ರೀಕ್ವೆಂಟ್ಲಿ. ಕಾಂಪ್ರೆಸ್ ಮಾಡಿರೋ ಡಾಟಾಸನ್ನು ಆಕ್ಸೆಸ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾನೆ ಅವನು. ಓಕೆ, ಆ್ಯಂಡ್ ದಿಸ್ ಈಸ್ ಪ್ರೈಮರಿಲಿ ಯೂಸ್ಫುಲ್ ಫಾರ್ ಎಕ್ಸ್ಟ್ರಾಡಿನರಿಲಿ ಲಾರ್ಜ್ ಡಾಟಾ ಸ್ಟೋರ್ಸ್. ನೋಡ್ರಿ, ಇದು ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಅವನು. ಲಾರ್ಜ್ ಅಮೌಂಟ್ ಆಫ್ ಡಾಟಾ ಸ್ಟೋರ್ ಮಾಡ್ತೀರಿ ಅಂತಂದರೆ ಅಲ್ಲೇನಾಗ್ತಾ ಇದೆ ನಿಮಗಿಲ್ಲಿ, ಟೆರಿಷರಿ ಸ್ಟೋರೇಜ್ ಯೂಸ್ ಆಗುತ್ತೆ ಅಥವಾ ಯೂಸ್ಫುಲ್ ಒನ್ ಅಂತ ಹೇಳ್ತಾ ಇದ್ದಾನೆ. ಆಕ್ಸೆಸ್ಡ್ ವಿತೌಟ್ ಹ್ಯೂಮನ್ ಆಪರೇಟರ್ಸ್. ಹ್ಯೂಮನ್ ಒಂದು ವೇಳೆ ಪ್ರೆಸೆಂಟ್ ಇಲ್ಲ ಅಂದರೂ ಕೂಡ ಡಾಟಾಸ್ ಏನಾಗ್ತಾ ಇರುತ್ತೆ, ಇಲ್ಲಿ ಆಕ್ಸೆಸ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಆ್ಯಂಡ್ ಇನ್ ಟೆರಿಷರಿ ಸ್ಟೋರೇಜ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಆರ್ ಮ್ಯಾಗ್ನೆಟಿಕ್ ಟೇಪ್ ಆ್ಯಂಡ್ optical disk. These are the two examples of tertiary storage. The first one is magnetic tape. Here the figure is represents the exact diagram of the magnetic tape. So ಇಲ್ಲಿ ಅಬ್ಸರ್ವ್ ಮಾಡಿರಿ, ಕಾಣ್ತಾ ಇದೆಯಲ್ಲ, ಆ ಡಯಾಗ್ರಾಮನ್ನು ನಾವೇನಂತ ಕರಿತಾ ಇದ್ದೀವಿ, ಇಲ್ಲಿ ಮ್ಯಾಗ್ನೆಟಿಕ್ ಟೇಪ್ ಅಂತ ಕರಿತಾ ಇದ್ದೀವಿ. ಸೊ ವಾಟ್ ಎಕ್ಸಾಕ್ಟ್ಲಿ ಇಟ್ ಕಂಟೈನ್ಸ್, ಏನಿರುತ್ತೆ ನೋಡ್ರಿ, ಎ ಮ್ಯಾಗ್ನೆಟಿಕಲಿ ಕೋಟೆಡ್ ಸ್ಟ್ರಿಪ್ ಆಫ್ ಪ್ಲಾಸ್ಟಿಕ್. ಸೊ ಈ ಮ್ಯಾಗ್ನೆಟಿಕ್ ಟೇಪ್ ಮೇಲೆ ಏನು ಕೋಟ್ ಆಗಿರುತ್ತೆ ಅಂತ ಹೇಳ್ತದ ಅವನು, ಸ್ಟ್ರಿಪ್ ಆಫ್ ಪ್ಲಾಸ್ಟಿಕ್ ಇರುತ್ತೆ ಅಂತ ಹೇಳ್ತಾ. ಆನ್ ವಿಚ್ ಡಾಟಾ ಕ್ಯಾನ್ ಬಿ ಎನ್ಕೋಡೆಡ್. ಡಾಟಾ ಏನಾದರೂ ನೀವು ಎನ್ಕೋಡ್ ಮಾಡ್ತೀರಿ ಅಂದರೆ, ರೀಡ್ ಮಾಡ್ತೀರಿ ಅಂತ ಅಂದರೆ ಅಲ್ಲಿ ಕೋಟೆಡ್ ಯಾವ ಫಾರ್ಮ್ದಲ್ಲಿರುತ್ತಾ ಅಂತ ಹೇಳ್ತದ ಅವನು, ಸ್ಟ್ರಿಪ್ ಆಫ್ ಪ್ಲಾಸ್ಟಿಕ್ ಕೋಟೆಡ್ ಫಾರ್ಮ್ದಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾನ ಅವನು. ಓಕೆ, ಆ್ಯಂಡ್ ಟೇಪ್ಸ್ ಫಾರ್ ಕಂಪ್ಯೂಟರ್ಸ್ ಆರ್ ಸಿಮಿಲರ್ ಟು ಟೇಪ್ಸ್ ಯೂಸ್ಡ್ ಟು ಸ್ಟೋರ್ ಮ್ಯೂಸಿಕ್. ನೋಡ್ರಿ, ಟೇಪ್ಸ್ ಏನಾದರೂ ಕಂಪ್ಯೂಟರ್ಸ್ದಲ್ಲಿ ಯೂಸೇಜ್ ತಗೋತೀರಿ ಅಂತಂದರೆ, ಯೂಸ್ ಮಾಡ್ತೀರಿ ಅಂತಂದರೆ, ದಟ್ ಆರ್ ಸಿಮಿಲರ್ ಟೇಪ್ಸ್ ಯೂಸ್ಡ್ ಟು ಸ್ಟೋರ್ ಮ್ಯೂಸಿಕ್. ಸೊ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮ್ಯಾಗ್ನೆಟಿಕ್ ಟೇಪ್ ಈಸ್ ಯುವರ್
ಕ್ಯಾಸೆಟ್ಸ್ ಅಂತ ಹೇಳ್ತೀವಿ ನಾವು. ಅವಾಗೆಲ್ಲ ಕ್ಯಾಸೆಟ್ಸ್ ಯೂಸ್ ಮಾಡ್ತಾ ಇದ್ದೀವಿ ನೋಡ್ರಿ. ಬೇಕಿದ್ರೆ ನೀವು ಸಾಂಗ್ ಏನಾದರೂ ಪ್ಲೇ ಆಗುತ್ತೆ ಅಂತಂದರೆ ಒಂದು ಸೈಡಿಂದ ಏನಾಗ್ತಾ ಇರುತ್ತೆ, ಅದು ರೋಲ್ ಆಗ್ತಾ ಇರುತ್ತೆ, ಇನ್ನೊಂದು ಸೈಡಿಂದ ರೀಲು ಮೂವ್ ಆಗ್ತಾ ಇರುತ್ತೆ ಅಂತಂದರೆ. ಸೊ ದಟ್ ಈಸ್ ದ ಮ್ಯಾಗ್ನೆಟಿಕ್ ಟೇಪ್, ಸ್ಪೆಷಲಿ ಯೂಸ್ಡ್ ಟು ಸ್ಟೋರ್ ದ ಮ್ಯೂಸಿಕ್. ಸೊ ಮ್ಯೂಸಿಕ್ ಏನಾದರೂ ಸ್ಟೋರ್ ಮಾಡ್ತೀರಿ ಅಂತಂದರೆ ಅವಾಗ ಮ್ಯಾಗ್ನೆಟಿಕ್ ಟೇಪನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ ಅವನು. ಓಕೆ, ಟೇಪ್ ಈಸ್ ಮಚ್ ಲೆಸ್ ಎಕ್ಸ್ಪೆನ್ಸಿವ್ ದ್ಯಾನ್ ಅದರ್ ಸ್ಟೋರೇಜ್ ಮೀಡಿಯಮ್ಸ್. ಬೇರೆ ಸ್ಟೋರೇಜ್ ಡಿವೈಸಸ್ಗೆ ಕಂಪೇರ್ ಮಾಡ್ತೀರಿ ಅಂದರೆ ಇಟ್ ಈಸ್ ಲೆಸ್ ಎಕ್ಸ್ಪೆನ್ಸಿವ್, ಮೀನ್ಸ್ ಕಾಸ್ಟ್ ಈಸ್ ಲೆಸ್ ಅಂತ ಹೇಳ್ತಾ ಇದ್ದಾವನು. ಬಟ್ ಕಾಮನ್ಲಿ ಎ ಮಚ್ ಸ್ಲೋವರ್ ಸೊಲ್ಯೂಷನ್ ದಟ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಬ್ಯಾಕಪ್. ಸೊ ನೋಡ್ರಿ, ಇದು ಕಾಮನ್ನಾಗಿ ಯೂಸ್ ಮಾಡ್ತೀವಿ, ಬಟ್ ಸೊಲ್ಯೂಷನ್ ಈಸ್ ವೆರಿ ಸ್ಲೋ. ಇಲ್ಲಿ ಏನಾಗ್ತಾ ಇರುತ್ತೆ, ಡಾಟಾ ಏನಾದರೂ ಸ್ಟೋರ್ ಮಾಡ್ತೀರಿ ಅಂತಂದರೆ ವೆರಿ ಸ್ಲೋ ಇರುತ್ತೆ ಅಂತ. ಬೆಟರ್ ಟು ಯೂಸ್ಡ್ ಫಾರ್ ಬ್ಯಾಕಪ್ ಪರ್ಪೋಸ್. ನೀವೇನಾದರೂ ಡಾಟಾಸನ್ನು ಬ್ಯಾಕಪ್ಪಿಗೆ ಯೂಸೇಜ್ ತೊಗೋತೀರಿ ಅಂದರೆ ಅಥವಾ ಬ್ಯಾಕಪ್ ಮಾಡ್ಕೋತೀರಿ ಅಂದರೆ ಅವಾಗ ಏನು ಮಾಡಿರಿ, ಮ್ಯಾಗ್ನೆಟಿಕ್ ಟೇಪನ್ನು ಯೂಸೇಜ್ ತೊಗೊಳ್ರಿ ಅಂತ ಹೇಳ್ತಾನವನು. ಓಕೆ, ಆ್ಯಂಡ್ ಹಿಯರ್ magnetic tape concept is like this. Okay, and come to the second example of tertiary storage is optical disc. Optical disc ಅಂತಂದರೆ ಏನು ನೋಡ್ರಿ, optical disc is any storage media that holds content in digital format. ನೋಡ್ರಿ, ಇಲ್ಲಿ ಡಾಟಾಸನ್ನು ನೀವೇನಾದರೂ ಸ್ಟೋರ್ ಮಾಡ್ತೀರಿ ಅಂತಂದರೆ ಡಿಜಿಟಲ್ ಫಾರ್ಮೇಟ್ದಲ್ಲಿ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಈಸ್ ರೀಡ್ ಯೂಸಿಂಗ್ ಎ ಲೇಸರ್ ಅಸೆಂಬ್ಲಿ ಈಸ್ ಕನ್ಸಿಡರ್ಡ್ ಆಪ್ಟಿಕಲ್ ಮೀಡಿಯಾ. ಸೊ ಇಲ್ಲಿ ಡಿಜಿಟಲ್ ಫಾರ್ಮೇಟ್ದಲ್ಲಿ ಯಾಕೆ ಸ್ಟೋರ್ ಆಗುತ್ತೆ ಅಂತ ಅಂದರೆ ಬಿಕಾಸ್ ಆಫ್ ದ ರೀಸನ್ laser is used in optical media. Okay, the most common types of optical media are Blu-ray, compact disc, digital versatile disc. Almost all the students have seen the CDs. CDs ಅನ್ನು ಎಲ್ಲರೂ ನೋಡಿರ್ತೀರಿ ನೀವು. along with DVD also. DVD ಕೂಡ ನೋಡಿರ್ತೀರಿ. The best example of optical disc are CD and DVD. So CD abbreviated as compact disc, DVD abbreviated as digital versatile disc. Okay, and so here the table is actually represent the capacity of the CD, DVD and Blu-ray. The capacity of CD is 700 MB. ಸೊ ನೋಡ್ರಿ, ಒಂದು ಸಿ ಡಿ ಕೆಪಾಸಿಟಿ ಎಷ್ಟಿರುತ್ತೆ ಅಂತ ಹೇಳ್ತಾ ಇದ್ದಾನೆ ಅವನು, 700 MB ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ವೆರಾಸ್ ಕಮ್ ಟು ದ DVD, 4.7 GB ಟು 17 GB. ಸೊ ಡಿ ವಿ ಡಿದಲ್ಲಿ ಕೆಪಾಸಿಟಿ ಮಿನಿಮಮ್ ಅಂತ ಬಂದಾಗ 4.7 GB, ಮ್ಯಾಕ್ಸಿಮಮ್ ಅಂತ ಬಂದಾಗ 17 GB. means compared to the CD, here storage capacity is high ಅಂತ ಹೇಳ್ತೀವಿ ನಾವು. and come to the BD, here 50 GB, 50 GB ವರೆಗೂ ಡಾಟಾಸನ್ನು ನಾವೇನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಅಂದರೆ ಕೆಪಾಸಿಟಿ ಆಫ್ ದ ಬಿ ಡಿ ಈಸ್ 50 GB. ಓಕೆ, ಫೈನ್. ಆ್ಯಂಡ್ ವೇವ್ ಲೆಂತ್ ಆಫ್ ದ ಸಿ ಡಿ 780 nm. That nm indicates that nanometer. And one more thing is 700 MB, right? Mega
bytes. GB, gigabytes. Okay. So wavelength of the CD is 780 nanometer, means 10 to the power minus 9 ಇತ್ತು ಅಂದರೆ ಅದನ್ನು ನ್ಯಾನೋ ಅಂತ ಕರಿತೀವಿ ನಾವು. ಓಕೆ. ಆ್ಯಂಡ್ ಡಿ ವಿ ಡಿ ವೇವ್ಲೆಂತ್ ಎಷ್ಟಿದೆ ನೋಡ್ರಿ, 650 ನ್ಯಾನೋಮೀಟರ್. ಡಿ ವಿ ಡಿದು ವೇವ್ಲೆಂತ್ ಅಂತ ಬಂದಾಗ 650 ನ್ಯಾನೋಮೀಟರ್. ಓಕೆ. ಆ್ಯಂಡ್ ಕಮ್ ಟು ದ BD1 here 405 nanometer. ಸೊ ಇದರದ್ದು ವೇವ್ಲೆಂತ್ ಅಂತ ಬಂದರೆ ನಿಮಗೆ 405 ನ್ಯಾನೋಮೀಟರ್ ಇದೆ ಅಂತ ಹೇಳ್ತಾ ನಾವು. ಓಕೆ. ಆ್ಯಂಡ್ ಹಿಯರ್ ರೀಡಿಂಗ್ ದ ಡಾಟಾ ಸ್ಪೀಡ್ ಈಸ್ ಆರ್ ರೈಟಿಂಗ್ ದ ಡಾಟಾ ಸ್ಪೀಡ್ ಈಸ್ 1200 ಕಿಲೋಬೈಟ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ ಡಾಟಾಸನ್ನು ರೀಡ್ ಮಾಡುತ್ತೆ ಅಂದರೆ ದ ಕೆಪಾಸಿಟಿ ಆರ್ ದ ಸ್ಪೀಡ್ ಈಸ್ 1200 ಕಿಲೋಬೈಟ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ ನಿಮಗೆ ಏನಾಗ್ತಾ ಇದೆ ಇಲ್ಲಿ ಮೋರ್ ದ್ಯಾನ್ 1 MB ಅಂತ ಹೇಳ್ತೀವಿ ನಾವು, ಹೌದಾ? ಅದೇ ಡಿ ವಿ ಡಿ ಅಂತ ಬಂದರೆ ಒಂದು ಸೆಕೆಂಡಿಗೆ 10.5 MB ಮೆಗಾಬೈಟ್ ಅಂತ ಹೇಳಿದೆ ನಾನು, ಹೌದಾ? ಸೊ ಇಲ್ಲಿ ನೋಡ್ರಿ 10.5 MB. ಸೊ ಡಾಟಾಸನ್ನು ರೀಡ್ ಮಾಡುತ್ತೆ ಅಥವಾ ಡಾಟಾಸನ್ನು ರೈಟ್ ಮಾಡುತ್ತೆ ಒಂದು ಸೆಕೆಂಡಲ್ಲಿ. ಅದೇ ಬಿ ಡಿ ಅಂತ ಬಂದರೆ ಇನ್ 1 ಸೆಕೆಂಡ್ 36 ಮೆಗಾಬೈಟ್ ಸ್ಪೀಡ್ ಈಸ್ ದೇರ್. ಓಕೆ. ಆ್ಯಂಡ್ ಹಿಯರ್ ಸಮ್ ಎಕ್ಸಾಂಪಲ್ಸ್ ಆಫ್ CDs are, one is CD-ROM. So CD is nothing but compact disc. ROM, read only memory. Okay. And another example for CD is CD-R ಅಂದರೆ compact disc read only, ಅಂದರೆ ರೀಡ್ ಮಾತ್ರ ಆಗುತ್ತೆ ಅಂತ ಹೇಳ್ತಾನೆ ಅವನು. ಸೊ ಸಿ ಡಿಸ್ದಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದರೆ CD-RW ಅಂತ ಹೇಳ್ತಾನೆ ಅವನು. ಸಿ ಡಿ ರೀಡೆಬಲ್ ಒನ್ ಆ್ಯಸ್ ವೆಲ್ ಆ್ಯಸ್ ರೈಟೆಬಲ್ ಒನ್. ಸೊ ರೀಡು ಆಗುತ್ತೆ ಇಲ್ಲಿ, ರೈಟು ಆಗುತ್ತೆ ಅಂತ ಹೇಳ್ತಾನೆ ಅವನು. ಓಕೆ. ಆ್ಯಂಡ್ ಸಮ್ ಎಕ್ಸಾಂಪಲ್ಸ್ ಆಫ್ DVDs are DVD-ROM. So again, digital versatile disk, read only memory. Second one is DVD plus R/RW ಅಂದರೆ ರೀಡೆಬಲ್ಲು ಸಿಗುತ್ತೆ ನಿಮಗೆ, ರೀಡೆಬಲ್ ರೈಟೇಬಲ್ ಕೂಡ ಸಿಗುತ್ತೆ ಅಂತ ಹೇಳ್ತಾನೆ ಅವನು. DVD ರೀಡೆಬಲ್ ರೈಟೇಬಲ್. ಸೊ ಎರಡು ನಿಮಗೆ ಏನಾಗ್ತಾ ಇದ್ದಾವೆ ಇಲ್ಲಿ ಅವೈಲೇಬಲ್ ಇದ್ದಾವು ಅಂತ ಹೇಳ್ತಾನೆ ಡಿ ವಿ ಡಿದಲ್ಲಿ. ಸೊ ಇನ್ನೊಂದು DVD RAM ಕೂಡ ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳ್ತಾನೆ ಅವನು. ಓಕೆ. ಆ್ಯಂಡ್ ಕಮ್ ಟು ದ ಬಿ ಡಿಗೆ ಏನಾದರೂ ಎಕ್ಸಾಂಪಲ್ ಕೊಡ್ತೀರಿ ಅನ್ನೋದಾದರೆ BD-R. R ಈಸ್ ನಥಿಂಗ್ ಬಟ್ ರೀಡೆಬಲ್. ಆ್ಯಂಡ್ RE. ವಾಟ್ ಈಸ್ RE? ಸೊ ಹಿಯರ್ RE ಈಸ್ ನಥಿಂಗ್ ಬಟ್ ರೀಅರೇಂಜ್, ಅಂದರೆ ಶಫಲ್ ಆಗಿರೋದನ್ನು ನಾವೇನು ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ಓಕೆ. ಸೊ ದಿಸ್ ಈಸ್ ಅಬೌಟ್ ದ ಟೆರಿಷರಿ ಸ್ಟೋರೇಜ್. ಓಕೆ. ಫೈನ್ ಸ್ಟೂಡೆಂಟ್ಸ್, ದ ಕಾನ್ಸೆಪ್ಟ್ ಈಸ್ ಕ್ಲಿಯರ್ಡ್. ಓಕೆ.